ನೀವು 1.5 ವರ್ಷದಿಂದ ನಮ್ಮ ಆಸ್ಪತ್ರೆ ಬಂದಿದ್ರಲ್ಲ, ಏನ್ ತೊಂದರೆ ಬಂದಿದ್ರಿ ಹೇಳಿ? ನಾಲ್ಕೈತಾ? ಅದು ಫಸ್ಟ್ ಅಲ್ಲಿದ್ದಾಗ ಹಾ ಹಾ. ಇದು ಟ್ರೀಟ್ಮೆಂಟ್ ಅಂತ ಬಂತು. ಏನಾಗಿತ್ತು ಅವಾಗ ಅವ್ರಿಗೆ? ಅವಾಗ ಸೊಂಟ ನೋವು? ಸೊಂಟ ನೋವು కిందకి ನಿಮ್ಗೆ ಕಾಲ್ವರೆಗೂ ಬರ್ತಿತ್ತಲ್ಲ ನೋವು? ಯಾವ ಕಾಲಿಗೆ? ಇಲ್ಲ, ಅಲ್ಲಿಂದ ಕಾಲ್ವರೆಗೂ ನೋವು ಬರ್ತಿತ್ತು ನಿಮ್ಗೆ. ಈಗ ಆ ಇಂಜೆಕ್ಷನ್ ಒಂದ್ಸಲ ಕೊಟ್ಟಿದ್ದಕ್ಕೆ ಹೊರಟೋಯ್ತು, ಮತ್ ಒಂದೇ ಇಲ್ಲ 1.5 ವರ್ಷ ಆಯ್ತು. ಓ, ಎಂತ ಸೂಪರ್, ವೆರಿ ಗುಡ್ ವೆರಿ ಗುಡ್. ಮೊನ್ನೆ ನೀವು ಆಪರೇಷನ್ ಮಾಡಿದ್ದು. ಹೌದು. ಇವರು ಆಲ್ಮೋಸ್ಟ್ 2 ವರ್ಷಗಳ ಹಿಂದೆ ಸೊಂಟ ನೋವು ಮತ್ತು ಬಲಗಾಲಿಗೆ ಸಯಾಟಿಕ್ ಪೇಯ್ನ್ ಬರ್ತಿದೆ ಅಂತ ಬಂದಿದ್ದರು. ಅವರು ಕೂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಮಲಗೋಕ್ಕೂ ಆಗ್ತಿರಲಿಲ್ಲ, ತುಂಬ ನೋವಿನಿಂದ ನರಳ್ತಾ ಇದ್ದರು. ಈ ಸಂದರ್ಭದಲ್ಲಿ ನಾನು ಅವರಿಗೆ ಪೇಯ್ನ್ ಪೋರ್ಟಲ್ ಬ್ಲಾಕ್ ಕೊಟ್ಟಿದ್ದೆ. ಅವರಿಗೆ ತಕ್ಷಣ ಒಂದಷ್ಟು ರಿಲೀಫ್ ಕೊಟ್ಟಿತ್ತು. ಆದರೆ ಇಂತಹ ಸಂದರ್ಭಗಳಲ್ಲಿ ಪೇಯ್ನ್ ಪೋರ್ಟಲ್ ಬ್ಲಾಕು ತಾತ್ಕಾಲಿಕ ರಿಲೀಫನ್ನು ಕೊಡುತ್ತದೆ. ಆದರೆ ಈ ಇಂಜೆಕ್ಷನ್ನಿಂದ ಅವರು MRI ಮಾಡಿಸ್ಕೊಂಡು ಬರೋದಕ್ಕೆ ಸಹಾಯ ಆಯಿತು. MRI ಮಿಷಿನಲ್ಲಿ ಕದಲದೆ ಮಲಗಿರೋದಕ್ಕೆ ಸಹಾಯ ಆಯಿತು. MRIಯಲ್ಲಿ L4 L5 ಡಿಸ್ಕ್ ಬಲ್ಜ್ ಇತ್ತು, ನರ್ವ್ ಮೇಲೆ ಪ್ರೆಷರ್ ಇತ್ತು. ಆ ಲೆವೆಲ್ಗೆ ಟ್ರಾನ್ಸ್ಫೊರಾಮಿನಲ್ ಇಂಜೆಕ್ಷನ್ ಮತ್ತು ಓಝೋನ್ ಇಂಜೆಕ್ಷನನ್ನು ಕೊಟ್ಟಿದ್ದೆ. ಆ ಇಂಜೆಕ್ಷನ್ನಿಂದ ಅವರಿಗೆ ಒಳ್ಳೆ ರಿಲೀಫ್ ಸಿಕ್ಕಿತ್ತು. 2 ವರ್ಷ ಆದರೂ ಅವರಿಗೆ ಮತ್ತೆ ಆ ನೋವು ಮರುಕಳಿಸಿಲ್ಲ.